ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಆದರೆ 13ನೇ ಪಾಯಿಂಟ್ನಲ್ಲಿ ಇವತ್ತು ಕೂಡ ಹುಡುಕಾಟ ಮುಂದುವರಿಯುತ್ತಾ ಇಲ್ವಾ, ಅದು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಕಾರಣ ಪಾಯಿಂಟ್ ನಂಬರ್ 13ರಲ್ಲಿ ಜಿಪಿಆರ್ ಬಳಕೆ ಮಾಡಬೇಕು ಅಂತ ಅನ್ಕೊಂಡಿದ್ರು. ಆದರೆ ಅದು ಬರುವಂತ ಸಾಧ್ಯತೆ ಕಮ್ಮಿ ಅಥವಾ ವೆಯ್ಟ್ ಮಾಡಬೇಕಿದೆ. ಮುಂದಾಗಿರುವಂತ ಎಸ್ಐಟಿ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ಅನ್ನ ಬಳಕೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಆದ್ರೆ ಬೆಂಗಳೂರಿನಿಂದ ಧರ್ಮಸ್ಥಳ ಗ್ರಾಮಕ್ಕೆ ಅಥವಾ ಆ ಒಂದು ಗುಂಡಿ ಅಗೆಯುವ ಜಾಗಕ್ಕೆ ಜಿಪಿಆರ್ ತಲುಪಿಸುವಂತ ಕೆಲಸ ಆಗ್ಬೇಕಲ್ಲ. ಬೆಂಗಳೂರಿನಿಂದ ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ಬರೋದಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕೂಡ ಅಲ್ಲಿ ಹುಡುಕಾಟ ಮುಂದುವರಿಸೋದು ಅನುಮಾನ ಎನ್ನಲಾಗ್ತಾ ಇದೆ. ನಾಳೆ ಏನಾದ್ರೂ ಹುಡುಕಾಟ ಶೋಧ ಕಾರ್ಯ ಇರುತ್ತಾ, ಅದನ್ನು ನಾವು ಗಮನಿಸಬೇಕು. ಜಿಪಿಆರ್ ಮಷಿನ್ಗಾಗಿ ಎಸ್ಐಟಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ನೆಲದಡಿಯಲ್ಲಿರುವಂತಹ ವಸ್ತು ಪತ್ತೆ ಹಚ್ಚೋದಕ್ಕೆ ಅಂತ ಈ ಒಂದು ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ಅನ್ನ ಬಳಕೆ ಮಾಡಲಾಗುತ್ತೆ. 8 ಅಡಿ ಆಳದವರೆಗೂ ಕೂಡ ಇರುವಂತಹ ವಸ್ತುಗಳನ್ನ ಇದು ಪತ್ತೆ ಹಚ್ಚುತ್ತೆ ಅನ್ನೋ ಕಾರಣಕ್ಕೆ ಖಾಸಗಿ ಕಂಪನಿಯ ಜಿಪಿಆರ್ ಮಷಿನ್ ಬಾಡಿಗೆಗೆ ತರುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇನ್ನೂ ಕೂಡ ಮಷಿನ್ ಬೆಂಗಳೂರಿನಿಂದ ಧರ್ಮಸ್ಥಳ ಗ್ರಾಮಕ್ಕೆ ಹೋಗಿಲ್ಲ. ಜಿಪಿಆರ್ ಬಳಕೆ ಬಗ್ಗೆ ತಜ್ಞರು ಸಲಹೆ ಪಡೆದಿದ್ದಾರೆ. ಪ್ರಣವ್ ಮೊಹಾಂತಿ ಅವರು ಅತ್ಯಂತ ದುಬಾರಿ ವೆಚ್ಚದ ಜಿಪಿಆರ್ ತಂತ್ರಜ್ಞಾನ ಬಳಕೆಗೆ ಮುಂದಾಗ್ತಾ ಇದ್ದಾರೆ. ಆದರೆ ಇಲ್ಲೂ ಕೂಡ ಅಡ್ಡಿ ನೋಡಿ, ಜಿಪಿಆರ್ ಧರ್ಮಸ್ಥಳ ಗ್ರಾಮಕ್ಕೆ ಹೋಗಬೇಕು ಅಂದ್ರೆ ಇನ್ನೂ ಕೂಡ ವೆಯ್ಟ್ ಮಾಡಬೇಕಿದೆ. ಬಾಡಿಗೆಗೆ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಈ ಜಿಪಿಆರ್ ಮಷಿನ್ ಬಾಡಿಗೆಗೆ 20 ಲಕ್ಷ ರೂಪಾಯಿ ಅಂತ ಅಂದಾಜಿಸಲಾಗ್ತಾ ಇದೆ. ಈಗಾಗಲೇ ಎಸ್ಐಟಿ ತಂಡ ಈ ಒಂದು ಪ್ರಕರಣ ತನಿಖೆಗೋಸ್ಕರ ದಿನಕ್ಕೆ 2 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಅದು ಸ್ನ್ಯಾಕ್ಸ್ ಇರ್ಬೋದು, ಮೀಲ್ಸ್ ಇರ್ಬೋದು, ಅಥವಾ FSL ತಂಡಕ್ಕೆ ಕೊಡುವಂಥ ಹಣ ಇರ್ಬೋದು, ಅದೆಲ್ಲದೂ ಕೂಡ ಪ್ರತಿನಿತ್ಯವೂ ಕೂಡ 2 ಲಕ್ಷ ಖರ್ಚಾಗ್ತಾ ಇದೆ. ಜಿಪಿಆರ್ ಬಳಕೆಯ ಅನುಮತಿಗಾಗಿ ಈಗ ಎಸ್ಐಟಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಒಂದು ವೇಳೆ ನಾವು ಜಿಪಿಆರ್ ತೆಗೆದುಕೊಂಡು ಬಂದರೂ ಕೂಡ ಏನೂ ಸಿಗಲಿಲ್ಲ ಅಂದರೆ ವೇಸ್ಟ್ ಆಗುತ್ತಲ್ಲ ಅಂತ ಒಂದು ಕಡೆ, ಹಾಗಂತ ಬಿಡೋ ಹಾಗೂ ಇಲ್ಲ. ಆತನಿಗೂ ಅಂದರೆ ದೂರುದಾರ ಏನಿದ್ದಾನೆ ಆತನಿಗೂ ಕೂಡ ಸ್ಯಾಟಿಸ್ಫೈಡ್ ಆಗಬೇಕು. ಸರಿಯಾಗಿ ಇಲ್ಲಿ ತನಿಖೆ ಮಾಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ, ಶೋಧ ಕಾರ್ಯ ಮಾಡಿದ್ದಾರೆ, ಗುಂಡಿ ಅಗೆಯುವಂಥ ಪ್ರಕ್ರಿಯೆ ಕರೆಕ್ಟಾಗಿ ಆಗಿದೆ ಅಂತ ಆತ ಆರೋಪ ಮಾಡೋ ರೀತಿಯಾಗಿರಬಾರ್ದು. ಅದೇ ರೀತಿಯಾಗಿ ಎಸ್ಐಟಿ ಅಧಿಕಾರಿಗಳು ಕೂಡ ಅದು ಸ್ಯಾಟಿಸ್ಫೈಡ್ ಆಗಬೇಕು. ಸರಿಯಾಗಿ ನಾವು ಪರಿಶೀಲನೆ ಮಾಡಿದ್ವಿ, ಆತ ತೋರಿಸಿದಂಥ ಎಲ್ಲ ಗುಂಡಿಗಳನ್ನು ಅಗದ್ವಿ, 8 ಅಡಿ ಆಳಕ್ಕೂ ಕೂಡ ಅಗ್ದಿದ್ದೀವಿ ಅಂತ. ಬಟ್ ಇಲ್ಲಿ ಕಾರ್ಮಿಕರನ್ನ ಬಳಸಿ, ಹಿಟಾಚಿ ಬಳಸಿ 8 ಅಡಿ ಆಳಕ್ಕೆ ಅಗೆಯೋದಕ್ಕಾಗ್ತಾ ಇಲ್ಲ. ಒಂದು ನೀರಿನ ಹೊರೆತ, ಮತ್ತೊಂದು ಮಳೆ ಆಗಾಗ ಬರುತ್ತೆ, ಕೆಸರು ತುಂಬಿಕೊಳ್ಳುತ್ತೆ. ಹೀಗಾಗಿ ಇಷ್ಟೆಲ್ಲ ಸಮಸ್ಯೆಗಳಿವೆ. ಬಟ್ ಜಿಪಿಆರ್ ಅನ್ನ ಬಳಕೆ ಮಾಡಬೇಕು ಅಂದರೆ ಅದು ದುಬಾರಿ ವೆಚ್ಚ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಪ್ರತಿನಿತ್ಯದ ವೆಚ್ಚವನ್ನು ನಾವು ನೋಡ್ತಾ ಹೋದಾಗ 2 ಲಕ್ಷವನ್ನು ದಾಟ್ತಾ ಇದೆ. 35,000 ರೂಪಾಯಿ ಬರೀ ಊಟ ತಿಂಡಿಗೆ ಅಂತಾನೆ ಖರ್ಚಾಗ್ತಾ ಇದೆಯಂತೆ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಇದಕ್ಕೆ ಅನುಮತಿಗಾಗಿ ಕಾಯ್ತಾ ಇದ್ದಾರೆ. ಈ ಜಿಪಿಆರ್ ಬಳಕೆಗೆ ಅನುಮತಿ ಸಿಕ್ಕಿದ್ದೇ ಆದಲ್ಲಿ ಬೆಂಗಳೂರಿನಿಂದ ಒಂದು ಖಾಸಗಿ ಕಂಪನಿಯಿಂದ ಈ ಜಿಪಿಆರ್ ಮಷಿನ್ ಅನ್ನ ಬಾಡಿಗೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಡಿಗ್ಗಿಂಗ್ ಪ್ರಕ್ರಿಯೆಯನ್ನು ಶುರು ಮಾಡ್ತಾರೆ. 8 ಅಡಿ ಆಳದಲ್ಲೂ ಇರುವಂತ ಮೂಳೆಗಳು, ಅಸ್ಥಿಗಳು, ಈ ವಸ್ತುಗಳನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಈ ಒಂದು ಜಿಪಿಆರ್ ಮಷಿನ್ ಮಾಡುತ್ತೆ. ಇಲ್ಲೂ ಕೂಡ ಕೆಲವೊಂದು ಲಿಮಿಟ್ಸ್ ಇದ್ದಾವೆ. ನೀವು 8 ಅಡಿ ಆಳಕ್ಕೆ ಹೋಗಬೇಕು, ಆ ಮಷಿನ್ ಅಗಿಬೇಕು ಅಂತ ಅಂದರೆ ಅದಕ್ಕೆ ಯಾವುದೇ ಅಡೆತಡೆಗಳು ಇರಬಾರ್ದು. ಅಲ್ಲಿ ಕೆಸರು ಸಿಗಬಾರ್ದು, ಮಳೆ ಬರಬಾರ್ದು, ಅಲ್ಲಿ ನೆಲ ಏನಿದೆ ಅದು ತೇವಾಂಶದಿಂದ ಕೂಡಿರಬಾರ್ದು. ಆಗ ಮಾತ್ರ ಆ ಒಂದು ಡಿಗ್ಗಿಂಗ್ ಪ್ರಕ್ರಿಯೆ ಕರೆಕ್ಟಾಗಿ ಆಗುತ್ತೆ. ಹಾಗಾಗಿ ಇಷ್ಟೆಲ್ಲ ಲಿಮಿಟ್ಸ್ ಹೊಂದಿದ್ರೂ ಕೂಡ ಜಿಪಿಆರ್ ನಾವು ಬಳಕೆ ಮಾಡಬೇಕು ಅಂದರೂ ಕೂಡ ದುಬಾರಿ ವೆಚ್ಚ ಕೂಡ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಒಂದು ವೇಳೆ ಜಿಪಿಆರ್ ಬಳಸುವುದಕ್ಕಿಂತ ಅನುಮತಿ ಸಿಕ್ಕಿದ್ದೇ ಆದಲ್ಲಿ ಜಿಪಿಆರ್ ಮಷಿನ್ ಇವತ್ತು ಕೂಡ ಧರ್ಮಸ್ಥಳ ಗ್ರಾಮಕ್ಕೆ ಹೋಗೋದು ಅನುಮಾನ. ನಾಳೆ ರೀಚ್ ಆಗ್ಬೋದು, ನಾಳೆ 13ನೇ ಗುಂಡಿಯನ್ನು ಅಗಿಬಹುದು. ಈಗಾಗಲೇ ಈ 13ನೇ ಗುಂಡಿ ಮೊನ್ನೆನೇ ಮುಗಿಬೇಕಾಗಿತ್ತು. ಆದರೆ 11, 12, 13 ಈ ಗುಂಡಿಗಳನ್ನು ಅಗೆಯುವಂಥ ಪ್ರಕ್ರಿಯೆ ಮತ್ತಷ್ಟು ಸ್ಲೋ ಆಯಿತು, ಮಳೆ ಬಂತು. ಮತ್ತು ಈ ಬಂಗ್ಲೋ ಗುಡ್ಡದಲ್ಲೂ ಕೂಡ ಅಲ್ಲಿ ಅಗಿಯೋದಕ್ಕೆ ಹೋದ್ರಲ್ಲ, ಅಲ್ಲಿ ಸಮಯ ಮತ್ತಷ್ಟು ಕಿಲ್ ಆಗಿಬಿಡ್ತು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್. ಈಗಾಗಲೇ ಜಿಪಿಆರ್ ಬಳಸಬೇಕು ಅಂತ ನಿರ್ಧಾರ ಏನೋ ತೆಗೆದುಕೊಂಡಿದ್ರು. ಬಟ್ ಎಸ್ಐಟಿ ಅಧಿಕಾರಿಗಳಿಗೆ ಇನ್ನೂ ಅನುಮತಿ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ದುಬಾರಿ ವೆಚ್ಚ ಬೇರೆ. ಅನುಮತಿ ಸಿಗ್ಬಹುದಾ? ಸಿಕ್ಕರೂ ಕೂಡ ಇವತ್ತು ಜಿಪಿಆರ್ ಧರ್ಮಸ್ಥಳ ಗ್ರಾಮಕ್ಕೆ ತಲುಪುತ್ತಾ ಅಥವಾ ನಾಳೆನಾ? ಸೌಖ್ಯ ನೋಡಿ, ಒಂದು ದಿನದ ಬಾಡಿಗೆ ಸುಮಾರು
15ರಿಂದ 20 ಲಕ್ಷ ಅನ್ನುವ ಮಾಹಿತಿ ಕೂಡ ಬಂದಿರುವಂಥದ್ದು. ಅಂದರೆ ಆಧುನಿಕ ತಂತ್ರಜ್ಞಾನ GPS ಸಿಸ್ಟಮ್ ಏನಿದೆ ಅದನ್ನು ತೆಗೆದುಕೊಂಡು ಬಂದರೆ ಒಂದು ದಿನದ ಬಾಡಿಗೆನೇ ಕೂಡ ಅಷ್ಟಾಗುತ್ತೆ. ಈಗಾಗಲೇ ಸದ್ಯಕ್ಕೆ 29 ಜನ ಸಿಬ್ಬಂದಿಗಳು ಈ ಶೋಧ ಕಾರ್ಯದಲ್ಲಿ ಕಳೆದ ಒಂದು 10-12 ದಿನಗಳಿಂದಲೂ ಕೂಡ ಕೆಲಸ ಮಾಡ್ತಾ ಇರುವಂಥದ್ದು. ಇವತ್ತು 10ನೇ ದಿನ ಶೋಧ ಕಾರ್ಯಕ್ಕೆ, ಇವತ್ತು 10ನೇ ದಿನ. ಆದರೆ ಇವತ್ತು ಶೋಧ ಕಾರ್ಯ ನಡೆಯುತ್ತಾ ಇಲ್ವಾ ಅನ್ನೋದು ಸಾಕಷ್ಟು ಒಂದಿಷ್ಟು ಡೌಟ್ ಕೂಡ ಶುರುವಾಗಿರುವಂಥದ್ದು. ನಿನ್ನೆ SIT ಅಧಿಕಾರಿಗಳು ಬೆಳ್ತಂಗಡಿ SIT ಕಚೇರಿಯಲ್ಲಿ ಅನಾಮಿಕ ಜೊತೆಯಲ್ಲಿದ್ದಂಥ ಸುಮಾರು 10 ಜನ ಸಾಕ್ಷಿದಾರರನ್ನು ಕೂಡ ವಿಚಾರಣೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ಮಾಹಿತಿಯನ್ನು ಕೂಡ ಅವರಿಂದ ತೆಗೆದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಇರುವಂಥದ್ದು. ಇವತ್ತು ಏನಾದರೂ ಏನು GPR ಆಧುನಿಕ ಯಂತ್ರೋಪಕರಣವನ್ನು ಬಳಸಲಿಕ್ಕೆ ಹೋದರೆ ಅಂದರೆ ಅವರು ಬರುತ್ತಾ ಬರಲ್ವಾ ಅನ್ನೋದ್ರಲ್ಲಿ ಈ ಇದರಲ್ಲೇ ಸ್ವಲ್ಪ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಅವರ ಕಡೆ ವಕೀಲರು, ಅನಾಮಿಕ ಕಡೆ ವಕೀಲರು GPR ತಂತ್ರಜ್ಞಾನವನ್ನು ಬಳಸಿದರೆ ಒಂದಿಷ್ಟು ಉಪಯೋಗ ಆಗುತ್ತೆ ಅನ್ನುವ ಕೋರಿಕೆಯನ್ನು ಕೂಡ ಈಗಾಗಲೇ ಮನವಿಯನ್ನು ಮಾಡಿರುವಂಥದ್ದು. ಅದರಂತೆ 4 ಜನ ಹಿರಿಯ ಅಧಿಕಾರಿಗಳು SIT ಹಿರಿಯ ಅಧಿಕಾರಿಗಳೇನಿದ್ರೆ ಅವರಲ್ಲಿ ಒಂದಿಷ್ಟು ಚರ್ಚೆ ಕೂಡ ಆಗಿರುವಂಥದ್ದು. ಪಾಯಿಂಟ್ ನಂಬರ್ 13ರಲ್ಲಿ ಸಾಕಷ್ಟು ಒಂದಿಷ್ಟು ಅಂದರೆ ಇದರಲ್ಲಿ ಆ ದೂರಿನಲ್ಲಿ ಕೂಡ ಉಲ್ಲೇಖವಾಗಿತ್ತು. ಇಂತಿಷ್ಟು ಹೆಣಗಳನ್ನು ಕೂಡ ನಾನು ಹೂತಿಟ್ಟಿದೆ ಅನ್ನುವುದು ಆ ದೂರಿನಲ್ಲಿ ಉಲ್ಲೇಖವಾಗಿತ್ತು. ಹಾಗಾಗಿ ಅದನ್ನು ಉಪಯೋಗ ತಗೊಬಂದರೆ GPRನ ಆಧುನಿಕ ತಂತ್ರಜ್ಞಾನವನ್ನು ತೆಗೆದುಕೊಂಡು ಬಂದರೆ ಒಂದಿಷ್ಟು ಏನಾದರೂ ಅಸ್ಥಿಪಂಜರ ಸಿಗುತ್ತಾ ಅನ್ನೋದು ಇಲ್ಲಿ ಗೊತ್ತಾಗಲಿದೆ. ಒಂದು ಕಡೆ ಇನ್ನೊಂದು ಏನು ಅಂತಂದರೆ ಡೌಟು ಸೌಖ್ಯ, ಈಗಾಗಲೇ ಅದು ಸಾಕಷ್ಟು 8ರಿಂದ 10 ಅಡಿ ಫೀಟ್ ಅಂದರೆ ಅಷ್ಟು ಮಣ್ಣನ್ನು ಕೂಡ ಜಾಸ್ತಿ ತುಂಬಿರುವಂಥದ್ದು. ಒಂದು ಕಡೆ ಒಂದಿಷ್ಟು ವಿಜುವಲ್ ತೋರಿಸ್ಬಿಡ್ತೀನಿ, ಆ ವಿಜುವಲ್ ನೋಡಿದ್ರೆ ಪಕ್ಕ ಗೊತ್ತಾಗುತ್ತೆ. ಈಗ ನಾವು ನೇತ್ರಾವತಿ ಸ್ನಾನಘಟ್ಟ, ಇದು ನೇತ್ರಾವತಿ ಸ್ನಾನಘಟ್ಟ, ಎಡಕ್ಕೆ ಇರುವಂಥದ್ದು ನೇತ್ರಾವತಿ ಸ್ನಾನಘಟ್ಟ. ನಮ್ಮ ಬಲಭಾಗಕ್ಕೆ ಈಗ ಪೊಲೀಸವ್ರು ನಿಂತಿದ್ದಾರೆ ನೋಡಿ, ನಮ್ಮ ವಿಡಿಯೋ ಜರ್ನಲಿಸ್ಟು ಕಿಶೋರ್ ಕೂಡ ತೋರಿಸ್ತಾ ಇದ್ದಾರೆ. ಅಲ್ಲಿ ಆ ಪೊಲೀಸವ್ರು ನಿಂತಿದ್ದಾರಲ್ಲ, ಅದು ಪಾಯಿಂಟ್ ನಂಬರ್ 13. ಅಂದರೆ ನೇತ್ರಾವತಿ ಸ್ನಾನಘಟ್ಟಕ್ಕೂ ಇದಕ್ಕೂ ಸಾಕಷ್ಟು ಡಿಫ್ರೆಂಟ್ ಇದೆ. ಒಂದು 8-10 ಅಡಿ ಫೀಟ್ ಕೂಡ ಇರುವಂಥದ್ದು. ಜೊತೆಗೆ ಇಲ್ಲಿ ವಿದ್ಯುತ್ತು ಕಂಬಗಳು, ಲೈಟ್ ಕಂಬಗಳು ಕೂಡ ಸಾಕಷ್ಟು ಇರುವಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಅವರದನ್ನು ಪರ್ಮಿಷನ್ ತೆಗೆದುಕೊಳ್ಬೇಕಾಗತ್ತೆ. ಮತ್ತೊಂದು ಕಡೆ ನೀರಾವರಿ ಇಲಾಖೆ ಇಲ್ಲಿ ನೇತ್ರಾವತಿ ನದಿಗೆ ಆ ಕಡೆಯಿಂದ ಹೆಚ್ಚಾದಂತಹ ಬಂದಂತಹ ನೀರೇನಿದೆ ಆ ನೀರು ಈ ಕಡೆಗೆ ನುಗ್ಗಬಾರ್ದು ಅನ್ನುವ ಉದ್ದೇಶದಿಂದ ಈಗಾಗಲೇ ತಡೆಗೋಡೆಯನ್ನು ಕೂಡ ಕಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಜಾಸ್ತಿ ಆಳವಾದಂತಹ ಗುಂಡಿಯನ್ನು ಬಳಸಿದರೆ ಇಲ್ಲಿ JCB ಅನ್ನು ಕೂಡ ಯೂಸ್ ಮಾಡಬೇಕಾಗತ್ತೆ. ಎಲ್ಲವನ್ನೂ ಸಾಕಷ್ಟು SIT ಅಧಿಕಾರಿಗಳು ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರ ಪರ್ಮಿಷನ್ ಕೂಡ ಬೇಕಾಗುತ್ತೆ. ಒಂದು ಕಡೆ ಮೆಸ್ಕಾಂ ಅಧಿಕಾರಿಗಳದು, ಇನ್ನೊಂದು ಕಡೆ KEB ಅವರ ಅಧಿಕಾರಿಗಳು, ಜೊತೆಗೆ ಬಹಳ ಮುಖ್ಯವಾಗಿ GPR ಬಳಸ್ತಕ್ಕಂಥ ಆಧುನಿಕ ತಂತ್ರಜ್ಞಾನ GPR ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಏನಿದೆ ಅದನ್ನು ಬಳಸಲಿಕ್ಕೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಅದು ಅಕಸ್ಮಾತ್ ಇವತ್ತು ಏನಾದರೂ ಬರುತ್ತಾ ಅಥವಾ ನಾಳೆ ಏನಾದರೂ ಬರುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಒಂದು ಕಡೆ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೆಳ್ತಂಗಡಿ SIT ಕಚೇರಿಯಲ್ಲಿ ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಇವತ್ತೇನಾದರೂ ಪಾಯಿಂಟ್ ನಂಬರ್ 13ರಲ್ಲಿ ಶೋಧ ಕಾರ್ಯ ಬಹುತೇಕ ನಡೆಯೋದು ಡೌಟ್ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಆದರೆ ಇದನ್ನು ಕನ್ಫರ್ಮ್ ಮಾಡಿಲ್ಲ SIT ಅವರು. ಅಕಸ್ಮಾತ್ ಮಧ್ಯಾಹ್ನ ಮೇಲೆ ಬಂದರೆ ಬರ್ಬೋದು. ಇಲ್ಲಿ ಪೊಲೀಸರು ಹಾಕಿದ್ದಾರೆ, KSRP ತುಕಡಿ ಒಂದಿಷ್ಟು ನಿಯೋಜನೆ ಮಾಡಿರುವಂಥದ್ದು. ನಿನ್ನೆ 2 ವ್ಯಾನ್ ಇತ್ತು, ಇಲ್ಲಿ KSRP ವಾಹನ 2 ಇದ್ದು, ಆದರೆ ಇವತ್ತು ಒಂದೇ ಒಂದು ವ್ಯಾನ್ ಇರುವಂಥದ್ದು. ಒಂದಿಷ್ಟು ಪೊಲೀಸರ ಸಂಖ್ಯೆ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತೇನಾದರೂ SIT ಅಧಿಕಾರಿಗಳು ಅನಾಮಿಕನ್ನು ಕರೆತಂದು ಶೋಧ ಕಾರ್ಯ ಮುಂದುವರಿಸ್ತಾರಾ ಅಥವಾ ಮತ್ತೆ ನಾಳೆಗೆ ಏನಾದರೂ ಮುಂದೂಡ್ತಾರಾ ಅನ್ನೋದು ಇಲ್ಲಿ ಡೌಟ್ ಕೂಡ ಆಗಿರುವಂಥದ್ದು. ಸಾಕಷ್ಟು ಶೋಧನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಒಂದಿಷ್ಟು ಜನರ ಮೇಲೆ ಈಗಾಗಲೇ 2 ಕಡೆಯವ್ರ ಮೇಲೆ ಠಾಣೆಯಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೊನ್ನೆ ಅಂದರೆ ಏನು ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತೋ ಅದಕ್ಕೆ ಸಂಬಂಧಪಟ್ಟ ಹಾಗೆ 2 ಕಡೆಯವರ ಮೇಲೆ FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಅದು ಒಂದು ಕಡೆ. ಆದರೆ ಇನ್ನೊಂದು ಕಡೆ 13ನೇ ಪಾಯಿಂಟ್ ನಂಬರ್ 13 ಏನಾದರೂ ಅಚ್ಚರಿಯ ಸಂಗತಿ, ಏನಾದರೂ ಅಕಸ್ಮಾತ್ ಏನಾದರೂ ಅಸ್ಥಿಪಂಜರ ಸಿಕ್ಕಿದರೆ ಮುಂದಿನ ಮತ್ತೆ ಏನಾದರೂ ಮುಂದುವರಿತಾರೆ SIT ಅಧಿಕಾರಿಗಳು, ಮತ್ತೇನಾದರೂ ಅನಾಮಿಕ ಒಂದಿಷ್ಟು ಜಾಗಗಳನ್ನು ಕೂಡ ಗುರುತು ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. 13ನೇ ಪಾಯಿಂಟ್ ಇದೆಯಲ್ಲ, ಇದು ಸಾಕಷ್ಟು ತುಂಬ ಗಂಭೀರವಾದಂತಹ ಪಾಯಿಂಟ್ ಇದು. ಇದರಲ್ಲಿ ಏನಾದರೂ ಅಸ್ಥಿಪಂಜರ ಸಿಕ್ಕಿದರೆ ಮುಂದುವರಿಯುವಂಥ ಸಾಧ್ಯತೆ ಕೂಡ ಉಂಟು. ಆದರೆ ಮತ್ತೆ SIT ಅವರು ಅದಕ್ಕೆ SIT ಅವರಿಗೆ ಬಿಟ್ಟಿರುತ್ತೆ. ಅನಾಮಿಕ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ಇನ್ನು ಬೇರೆ ಕಡೆ ಏನಾದರೂ ಪಾಯಿಂಟ್ ಮಾಡ್ತಾರಾ ಅಥವಾ ಕಲ್ಲೇರಿ ಭಾಗಕ್ಕೆ ಏನಾದರೂ ಹೋಗ್ತಾರೆ. ಯಾಕಂತಂದರೆ ಕಲ್ಲೇರಿ ಭಾಗ ಇದೆಯಲ್ಲ, ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಅಲ್ಲೂ ಏನೋ ಶವ ಹೂತಿಟ್ಟಿದ್ರು ಅನ್ನುವ ಮಾಹಿತಿ ಕೂಡ ಇರುವಂಥದ್ದು. ಅದನ್ನು ಅನಾಮಿಕ ದೂರಿನಲ್ಲಿ ಹೇಳಿರುವಂಥದ್ದು ಅನ್ನೋದು ಈಗಾಗಲೇ ಬಂದಿರುವಂಥದ್ದು, ಆ ಕಡೆಯಿಂದ ಮಾಹಿತಿ ಬಂದಿರುವಂಥದ್ದು. ಒಟ್ಟಾರೆ ಇವತ್ತು 13ನೇ ಪಾಯಿಂಟ್ ನಂಬರ್ 13
ಶೋಧ ಕಾರ್ಯ ನಡೆಯುತ್ತಾ ಇಲ್ಲ ಅನ್ನೋದು ಸಾಕಷ್ಟು ಡೌಟ್ ಪ್ರಕಾಶ್, ಇಲ್ಲಿ ಆಗಿರುವಂಥದ್ದು. ಇನ್ನೊಂದು ವಿಚಾರ ನಾವೇನ್ ಗಮನಿಸಬೇಕು ಅಂದ್ರೆ SIT ಅಧಿಕಾರಿಗಳ ದಿನದ ವೆಚ್ಚ ಒಂದು ದಿನಕ್ಕೆ 2 ಲಕ್ಷ. ಈಗ ಸದ್ಯ 13 ಪಾಯಿಂಟ್ಗಳಲ್ಲಿ 12 ಪಾಯಿಂಟ್ ಅಂತೂ ಫಿನಿಶ್ ಆಗಿದೆ. 13ನೇ ಪಾಯಿಂಟ್ ಬಹಳ ಅಗಲವಾಗಿ ಗುರುತಿಸಿರೋದ್ರಿಂದ ಅಥವಾ ಆ ಅನಾಮಿಕ ದೂರುದಾರ ಹೇಳಿರೋ ಪ್ರಕಾರ ಬಹಳಷ್ಟು ಶವಗಳನ್ನ ನಾನು ಈ ಜಾಗದಲ್ಲೇ ಹೂತಿದ್ದೇನೆ, ಹಾಗಾಗಿ ಇಲ್ಲಿ ನೀವು ಅಗಿಲೇಬೇಕು ಅಂತ ಆತ ಒತ್ತಾಯ ಮಾಡ್ತಾ ಇರೋದು. ಹಾಗಾಗಿ GPR ಬಳಸಬೇಕು ಅಂತ ಚರ್ಚೆ ಆಗ್ತಾ ಇದೆ. ಬಟ್ GPR ಅನ್ನ ತರಿಸ್ಕೊಂಡು ಅಗಿಯೋ ಪ್ರಕ್ರಿಯೆ ಶುರುವಾಗೋವರೆಗೂ ಕೂಡ ಅಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾರೆ? ಅಲ್ಲಿವರೆಗೂ ಅಟ್ಲೀಸ್ಟ್ 2ನೇ ಹಂತದ ಗುರುತಿಸುವ ಪ್ರಕ್ರಿಯೆ ಬಗ್ಗೆ ಏನಾದರೂ ಡಿಸ್ಕಷನ್ ಆಗ್ತಾ ಇದೆಯಾ? 2ನೇ ಹಂತದ ಗುರುತಿಸುವ ಪ್ರಕ್ರಿಯೆ ಆಗುತ್ತಾ ಅಂದ್ರೆ ಇನ್ನೂ 30 ಪಾಯಿಂಟ್ಗಳನ್ನ ಗುರುತಿಸ್ತೀವಿ ಅಂತ ಮೊದಲ ಹಂತದಲ್ಲಿ ಹೇಳಿದ್ರು. ಹಾಗಾಗಿ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಇದ್ರ ಬಗ್ಗೆ SIT ಅಧಿಕಾರಿಗಳ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಪಾಯಿಂಟ್ ನಂಬರ್ 8, 9, 11, 12ಅಲ್ಲಿ ಒಂದಿಷ್ಟು ಶೋಧ ಕಾರ್ಯ ಕೂಡ ಮುಂದುವರೆದಿತ್ತು. ಅದರಲ್ಲಿ ಏನು 9 ಮತ್ತು 10ನೇ ಪಾಯಿಂಟ್ ಆಗಿರುವಂತಹ ಸಂದರ್ಭದಲ್ಲಿ ಮೇಲ್ಗಡೆ ಅಂದರೆ ಅನಾಮಿಕ ತೋರಿಸ್ತಾ ಇರುವಂತಹ ಜಾಗವನ್ನು ಬಿಟ್ಟು ಅಲ್ಲಿ ಏನೋ ಅಸ್ಥಿಪಂಜರ ಸಿಕ್ಕಿತ್ತು ಅನ್ನುವ ಮಾಹಿತಿ ಕೂಡ ಇತ್ತು. ಅದು ಸಾಕಷ್ಟು ಸುದ್ದಿ ಕೂಡ ಆಗಿತ್ತು. ಹಾಗಾಗಿ ಅದರ ನಂತರ ಪಾಯಿಂಟ್ ನಂಬರ್ 11, ಪಾಯಿಂಟ್ ನಂಬರ್ 12ರಲ್ಲಿ ಆಗಿರುವಂಥ ಕೆಲಸ ಮಾಡ್ತಾರೆ. ಅಲ್ಲಿ ಯಾವುದೇ ಅಸ್ಥಿಪಂಜರಗಳು ಮಾನವನ ದೇಹಕ್ಕೆ ಸಂಬಂಧಪಟ್ಟಂತಹ ಮೂಳೆಗಳು ಸಿಗೋದಿಲ್ಲ. ಆದರೆ ನೇತ್ರಾವತಿ ನದಿಯ ಸ್ನಾನಘಟ್ಟದ ಪಾಯಿಂಟ್ ನಂಬರ್ 13 ಇದೆಯಲ್ಲ, ಇದು 13 ಬಹಳ ಮುಖ್ಯವಾದದ್ದು ಅನ್ನುವ ಚರ್ಚೆ ಆಗ್ತಾ ಇರುವಂಥದ್ದು. ಆದರೆ ಈ 13 ಮುಗಿದ ತಕ್ಷಣ ಅವರಿಗೆ ಒಂದಿಷ್ಟು ಟೈಮ್ ಏನು ಮೋಸ್ಟ್ಲಿ ಬೇಕಾಗುತ್ತಾ ಅನಿಸುತ್ತೆ. ಯಾಕಂದರೆ ಈಗ ಸಿಕ್ಕಿರುವಂತಹ ಅಸ್ಥಿಪಂಜರ ಏನಿದೆ ಅದನ್ನು ಖಾಸಗಿ ಲ್ಯಾಬ್ಗಳಿಗೆ ಜೊತೆಗೆ ಅವರು ಎಲ್ಲೆಲ್ಲಿ ಯಾವ್ಯಾವ ಲ್ಯಾಬ್ಗಳಿಗೆ ಕಳಿಸ್ಬೇಕು ಅಲ್ಲಿಗೆ ಕಳಿಸಿರ್ತಾರೆ ವರದಿಯನ್ನು ತರಿಸ್ಕೊಳ್ಳೋದಕ್ಕೆ. ಅದು ವರದಿ ಬರಬೇಕಾಗುತ್ತೆ. ಜೊತೆಗೆ ಇದು ವಿಚಾರ ಸಾಕಷ್ಟು ಗಂಭೀರತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಡೀ ಬರೀ ರಾಜ್ಯ ಅಲ್ಲ, ದೇಶವೂ ಕೂಡ ಈ ವಿಚಾರವನ್ನು ಸಾಕಷ್ಟು ನೋಡ್ತಾ ಇರುವಂಥದ್ದು. ಏನಾಗುತ್ತೆ ತನಿಖೆ, ಮುಂದೇನು, ನೆಕ್ಸ್ಟ್ ಏನು, ಇವತ್ತು ಬಿಟ್ಟರೆ ನಾಳೆ ಏನಾಗುತ್ತೆ, ನಾಡಿದ್ದು ಏನಾಗುತ್ತೆ, ಈ ರೀತಿಯಾದಂತಹ ಗಂಭೀರವಾದಂತಹ ಪ್ರಕರಣ ಆಗಿರುವಂಥ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಪಾಯಿಂಟ್ ನಂಬರ್ 13ರ ನಂತರ ಯಾವೆಲ್ಲ ರೀತಿಯಾಗಿ ಡಿಸೈಡ್ ಮಾಡ್ತಾರೆ ಅನ್ನೋದನ್ನು ಅವರು ಕಾದು ನೋಡಬೇಕಾಗುತ್ತೆ. ಕಳೆದ ಸುಮಾರು 10 ದಿನಗಳಿಂದಲೂ ಏನು SIT ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಶೋಧ ಕಾರ್ಯ ಮಾಡಿದ್ದಾರೆ. ಆದರೆ ಈ ಥರದ ಮಾಹಿತಿಗಳನ್ನು ಕೂಡ ಈಗ GPR ತಂತ್ರಜ್ಞಾನ ತರಬೇಕು ಅನ್ನುವ ಒತ್ತಾಯ ಅವ್ರ ಕಡೆಯದಾದರೆ SIT ಅಧಿಕಾರಿಗಳು ಚರ್ಚೆ ಮಾಡ್ತಾರೆ. ಇದನ್ನು ತರ್ತಾರೋ ಅಥವಾ ಇವತ್ತು ಬರುತ್ತಾ ನಾಳೆ ಬರುತ್ತಾ ಈ ರೀತಿಯಾದಂಥ ಒಂದು ರೀತಿಯ ಚರ್ಚೆಗಳೇ ಶುರುವಾಗಿದೆ ಸಾಕಷ್ಟು. ಅದನ್ನು ಅಧಿಕಾರಿಗಳು ಸ್ಪಷ್ಟಪಡಿಸ್ಬೇಕಾಗತ್ತೆ. ಇನ್ನೊಂದು ಕಡೆ ಧರ್ಮಸ್ಥಳದಲ್ಲಿ ನಾನು ಹೇಳ್ತಾ ಇದ್ದೆ ಆವಾಗಲೇ, ಅಂದರೆ ಈ ಕಳೆದ 2 ದಿನಗಳ ಹಿಂದೆ ಸಾಕಷ್ಟು ಗೊಂದಲದ ವಾತಾವರಣ ಕೂಡ ಉಂಟಾಗಿತ್ತು. ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಸಾಕಷ್ಟು ಸಜ್ಜುಗೊಂಡಿರುವಂಥದ್ದು. ಒಂದು ದಿನ ಮೊಕ್ಕ ಮೂಡಿದ್ರು ಇಲ್ಲಿನ ಸ್ಥಳೀಯ ಪೊಲೀಸ್ ವರಿಷ್ಠಾಧಿಕಾರಿ ಏನಿದ್ದಾರೆ ಅವರು ಇಲ್ಲಿ ಮೊಕ್ಕ ಮೂಡಿದ್ರು, ಒಂದಿಷ್ಟು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಪಾಯಿಂಟ್ 13ರ ನಂತರ ಅವರು ಮತ್ತೆ ಪಾಯಿಂಟ್ಗಳನ್ನ ಗುರುತು ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರಾ ಅಥವಾ ಇದನ್ನು ಸ್ಟಾಪ್ ಮಾಡಿ ಮತ್ತೊಂದಿಷ್ಟು ದಿವಸ ಇದಕ್ಕೆ ಟೈಮ್ ಕೊಟ್ಟು ಮತ್ತೆ ಇನ್ನೊಂದಿಷ್ಟು ದಿವಸ ಟೈಮ್ ಕೂಡ ತೆಗೆದುಕೊಂಡು ಮತ್ತೆ ಕೆಲಸವನ್ನು ಶುರು ಮಾಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಎಲ್ಲದಕ್ಕೂ ಉತ್ತರ ಒಂದೇ ಒಂದು, SIT ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರು ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಈ ಒಂದು ವಿಚಾರವನ್ನು ಅವರು ಹೇಳಿದರೆ ಪರಿಪಕ್ವವಾಗಿ ನಾವು ಎಲ್ಲವನ್ನು ಕೂಡ ಹೇಳ್ಬೋದಾಗುತ್ತೆ. ಹಾಗಾಗಿ ಅವರು ಯಾವ ಹೇಳಿಕೆಯನ್ನು ಕೂಡ ಕೊಟ್ಟಿಲ್ಲದಿರುವಂಥ ಹಿನ್ನೆಲೆಯಲ್ಲಿ ಎಲ್ಲವನ್ನು ಕೂಡ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ಮಾಹಿತಿ. ಆದರೆ ಪಾಯಿಂಟ್ ನಂಬರ್ 13ರ ನಂತರ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಸೌಖ್ಯ. ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗೆ.